ಡಿಕೆ ಶಿವಕುಮಾರ್ ಅವರ ಆಸ್ತಿ, ಚಿನ್ನ, ಜಮೀನು ಹಾಗೂ ಬಂಗಲೆಗಳು ಎಷ್ಟಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಾಮಾನ್ಯವಾಗಿ ರಾಜಕಾರಣಿಗಳ ಬಳಿ ಕೋಟಿ ಕೋಟಿ ಹಣ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಆದರೆ ಕರ್ನಾಟಕದ ಒನ್ ಅಂಡ್ ಓನ್ಲಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ದುಡ್ಡಿನ ಕೋಟಿಯ ಕದ ತಟ್ಟಿದ್ರೆ ಸಿಗೋ ಲೆಕ್ಕಾಚಾರಗಳು ಮಾತ್ರ ನಿಮ್ಮ ತಲೆ ತಿರುಗಿಸೋದು ಗ್ಯಾರಂಟಿ. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅವರೇ ಡಿಕ್ಲೇರ್ ಮಾಡಿಕೊಂಡಿರೋ ಆ ಪಕ್ಕ ಲೆಕ್ಕದ ಕತೆ ನೋಡೋಣ. ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಬಿಳಿ ಚಿನ್ನದ ಅರಮನೆ. ಡಿಕೆ ಶಿವಕುಮಾರ್ ಕುಟುಂಬದ ವಿವಿಧ ಬ್ಯಾಂಕ್ ಅಕೌಂಟ್ಗಳನ್ನು ಕೆದಕಿದ್ರೆ ಅಲ್ಲಿ ಬರೋಬ್ಬರಿ 16 ಕೋಟಿ ರೂಪಾಯಿ ಹಣ ಜಮಾ ಆಗಿದೆ. ಇದರಲ್ಲಿ 11 ಕೋಟಿಯನ್ನಂತೂ ಬರೀ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದಾರೆ. ಇವರ ಮನೆಯಲ್ಲಿರೋ ಒಡವೆಗಳ ಮೌಲ್ಯವೇ ಕೋಟಿಗಳು ದಾಟುತ್ತೆ. ಹೌದು, ಡಿಕೆಶಿ ಕುಟುಂಬದ ಬಳಿ 7.50 ಕೆಜಿಯಷ್ಟು ಅಪ್ಪಟ ಚಿನ್ನ ಮತ್ತು 520 ಗ್ರಾಂ ಹೊಳೆಯುವ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ರೂಪಾಯಿ. ಇದರ ಜೊತೆಗೆ 10 ಲಕ್ಷ ರೂಪಾಯಿ ಮೌಲ್ಯದ 42 ಕೆಜಿಯಷ್ಟು ಬೆಳ್ಳಿಯ ವಸ್ತುಗಳು ಇವರ ಬಳಿ ಇವೆ. ಇಷ್ಟೆಲ್ಲ ಕೋಟಿಗಳ ಒಡೆಯನಾಗಿದ್ರು ಡಿಕೆ ಶಿವಕುಮಾರ್ ಹೆಸರಲ್ಲಿ ಎಂದಿಗೂ ಒಂದು ಹಳೆ ಟೊಯೋಟಾ ಕ್ವಾಲಿಸ್ ಕಾರ್ ಇದೆ. ಇದರ ಇಂದಿನ ಮೌಲ್ಯ ಕೇವಲ 8 ಲಕ್ಷ ರೂಪಾಯಿ. ರಿಯಲ್ ಎಸ್ಟೇಟ್ ಕಿಂಗ್ಗೆ 25 ಮನೆ, 126 ಎಕರೆ ಜಮೀನು. ವಾಸಕ್ಕೆ ಒಂದೇ ಮನೆ ಸಾಕು ಅನ್ಕೊಳ್ತೀವಿ. ಆದರೆ ಇವರ ಕುಟುಂಬದ ಬಳಿ ಬೆಂಗಳೂರಲ್ಲಿ 17, ಕನಕಪುರದಲ್ಲಿ 5 ಮತ್ತು ದೇಶದ ರಾಜಧಾನಿ ದೆಹಲಿಯಲ್ಲಿ 3 ಸೇರಿ ಒಟ್ಟು 25 ಐಷಾರಾಮಿ ಮನೆ ಹಾಗೂ ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 84 ಕೋಟಿ ರೂಪಾಯಿ. ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸುತ್ತಮುತ್ತ ಇವರ ಕುಟುಂಬಕ್ಕೆ ಬರೋಬ್ಬರಿ 126 ಎಕರೆ ಕೃಷಿ ಭೂಮಿ ಇದೆ. ಇದರ ಇಂದಿನ ಮಾರ್ಕೆಟ್ ವ್ಯಾಲ್ಯೂ 30.84 ಕೋಟಿ ರೂಪಾಯಿ. ಕೃಷಿ ಭೂಮಿ ಮಾತ್ರವಲ್ಲದೆ ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 23 ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದು ಇವುಗಳ ಒಟ್ಟು ಮೌಲ್ಯವೇ 70.53 ಕೋಟಿ ರೂಪಾಯಿ ದಾಟುತ್ತದೆ. ಡಿಕೆ ಶಿವಕುಮಾರ್ ಕುಟುಂಬಕ್ಕೆ ಬೆಂಗಳೂರಲ್ಲಿ 30 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 942 ಕೋಟಿ ರೂಪಾಯಿ. ಇದರಲ್ಲಿ ರಾಜಾಜಿನಗರದ ಗ್ಲೋಬಲ್ ಮಾಲ್ಸ್ನಲ್ಲಿ 852 ಕೋಟಿಯ ಷೇರು ಹಾಗೂ ಮೈಸೂರು ರಸ್ತೆಯ ಗ್ಲೋಬಲ್ ಮಾಲ್ಸ್ನಲ್ಲಿ 53 ಕೋಟಿಯ ಷೇರುಗಳು ಸೇರಿವೆ. 75 ಕೋಟಿಯಿಂದ 1413 ಕೋಟಿಗೆ ಏರಿದ ಡಿಕೆ ಸಾಮ್ರಾಜ್ಯ. ಡಿಕೆಶಿ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 248 ಕೋಟಿ ಸಾಲ ನೀಡಿದೆ. ಇದರಲ್ಲಿ ಮಗಳು ಐಶ್ವರ್ಯಾಗೆ 48 ಕೋಟಿ ಮತ್ತು ಡಿಕೆ ಸುರೇಶ್ಗೆ 18 ಕೋಟಿ, ಅಮ್ಮ ಗೌರಮ್ಮಗೆ 18 ಕೋಟಿ ಮತ್ತು ಪತ್ನಿ ಉಷಾಗೆ 17 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. 2008ರಲ್ಲಿ ಡಿಕೆಶಿ ಕುಟುಂಬದ ಬಳಿ ಇದ್ದದ್ದು ಕೇವಲ 75 ಕೋಟಿ ಆಸ್ತಿ. ಅದು 2013ರಲ್ಲಿ 251 ಕೋಟಿಗೆ ಜಂಪ್ ಆಯಿತು. ಇನ್ನು 2018ರಲ್ಲಿ 840 ಕೋಟಿಗೆ ಏರಿದ ಆಸ್ತಿ 2023ರ ಹೊತ್ತಿಗೆ ಬರೋಬ್ಬರಿ 1413 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಈ ಪೈಕಿ ಡಿಕೆಶಿ ಹೆಸರಲ್ಲಿ 1214 ಕೋಟಿ ಇದ್ರೆ ಪತ್ನಿ ಉಷಾ ಹೆಸರಲ್ಲಿ 133 ಕೋಟಿ ಆಸ್ತಿ ಇದೆ. ಇಷ್ಟೆಲ್ಲ ಆಸ್ತಿ ಇದ್ರೂ ಈ ಕುಟುಂಬದ ಮೇಲೆ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಇದೆ. ಇದರಲ್ಲಿ HDFC ಬ್ಯಾಂಕ್ನಿಂದ ಪಡೆದ 147 ಕೋಟಿ ಸಾಲ ಕೂಡ ಸೇರಿದೆ. ಡಿಕೆ ಶಿವಕುಮಾರ್ ಅವರ ವಾರ್ಷಿಕ ಆದಾಯ 14 ಕೋಟಿ 24 ಲಕ್ಷದ 1,000 ರೂಪಾಯಿ. ಅಂದರೆ ತಿಂಗಳಿಗೆ ಸರಾಸರಿ 1 ಕೋಟಿ 18 ಲಕ್ಷದ 66 ಸಾವಿರ ಸಂಪಾದನೆ ಮಾಡ್ತಾರೆ. ಇನ್ನು ದಿನದ ಲೆಕ್ಕಕ್ಕೆ ಬಂದರೆ ಪ್ರತಿದಿನ ಇವರ ಜೇಬಿಗೆ ಬರೋಬ್ಬರಿ 3 ಲಕ್ಷದ 95 ಸಾವಿರ ರೂಪಾಯಿ ಬಂದು ಬೀಳುತ್ತೆ. ಇದಾಗಿತ್ತು ಡಿಕೆಶಿ ದುಡ್ಡಿನ ಕೋಟಿಯೊಳಗಿನ ರೋಚಕ ಕತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.